ಸರ್ ಬಿಜೆಪಿ ಆರ್ಎಸ್ಎಸ್ಗೆ ನೇರ ಟಾರ್ಗೆಟ್ ಆಗಿದ್ರೆ ಸರ್ ಈಗ ಅದಕ್ಕೇನಂತೆ ಅದು ಮುಂಚೆಯಿಂದನೂ ಇದೀವಲ್ಲ. ಖರ್ಗೆ ಸಾಹೇಬ್ರಿದ್ರು, ನಾವಿದ್ದೀವಿ, ಸಿದ್ದರಾಮಯ್ಯ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ವಾಟ್ ಇಸ್ ನ್ಯೂ ಇನ್ ದಟ್? ಸರ್, ಪಥಸಂಚಲನದಲ್ಲಿ ಭಾಗವಹಿಸಿದ ಮೇಲೆ ಕ್ರಮ ಆಕ್ಚುಲಿ ಒಂದು PDO ಸಸ್ಪೆಂಡ್ ಮಾಡಿಲ್ಲ ಸರ್. ಅವ್ರ ಮೇಲೆ ಬೇರೆ ಅಲಿಗೇಷನ್ ಕೂಡ ಇದೆ, ಜೊತೆಗೆ ಬೇರೆಯವ್ರನ್ನು ಕೂಡ. ನಾನು ವಾಟ್ ಎವರ್ ಈಸ್ ಅಲಿಗೇಷನ್, ನಾನು ಸುಮ್ಮನೆ ನನ್ನ ಮನ್ಸು ಬಂದಂಗೆ ನಾನು ನಡ್ಕೊಳಕ್ಕಾಗೋದಿಲ್ಲ. ನನ್ನ ಮನ್ಸು ಬಂದಂಗೆ ನಡ್ಕೊಳಕ್ಕಾಗೋದಿಲ್ಲ. ಕಾನೂನು ಅಂತ ಇದೆ, ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ. ಅದ್ರ ಪ್ರಕಾರ ಅವರು ನಡ್ಕೋಬೇಕು, ನಾನು ಕೂಡ ನಡ್ಕೋಬೇಕು. ಸುಮ್ಮನೆ ಮಂತ್ರಿ ಇದ್ದೀನಿ ಅಂದ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರಿಗೂ. ನಾನು ರೀಸನ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಆಗಬೇಕು, ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಿಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ. ಏನು ಡಿಕ್ಟೇಟರ್ಶಿಪ್ ಏನ್ರಿ ಕರ್ನಾಟಕದಲ್ಲಿ? ಇಲ್ಲ, ಮಂತ್ರಿ ಇರ್ಬೋದು ನಾನು, ಆದರೆ ನನಗೂ ನಿಯಮ ಇದೆ, ನನಗೂ ಕಾನೂನು ಇದೆ. ಅವರು ಯಾರು ಸರ್ಕಾರಿ ನೌಕರಿ ಇದ್ದಾರೆ, ಯಾವುದೇ ಇಲಾಖೆ ಇರ್ಬೋದು, ಅವ್ರದ್ದಾದಂಥ ಒಂದು ಕಾಂಡಕ್ಟ್ ರೂಲ್ಸ್ ಇದೆ, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇರೋದು. ಸರ್, ಆಮೇಲೆ ಈ ದಲಿತ ಸಂಘಟನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಾಯೋಜಕತ್ವ ಇದೆ ಅನ್ನೋದು ಆರೋಪಗಳು ಕೂಡ ಆಯ್ತು, ಇದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರು ಅದ್ರ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ಹಾಂ, ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನು ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಹಾಂ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗಿರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು, NGO ಆ್ಯಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾಯಿಲ್ಲ.